ಏ ಇವಳೆ ಜಯಮ್ಮ, ಜಯಮ್ಮ, ಏನ್ ಮಾಡ್ತಿದ್ಯಾ ಒಳಗಡೆ? ಬಾರ ಇಲ್ಲೊಂಚೂರು. ಇದ್ಯಾಕಜ ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಕೂಗ್ತಿದ್ಯಲ್ಲ? ಯಾಕೆ ಏನಾಯ್ತು? ಅಯ್ಯೋ ಏನಾಗ್ಬೇಕಿ, ಆ ಸೀನಪ್ಪ ಎತ್ಲಾಗ ಹೋದ್ನಿ. ಆ ಗೌಡ್ರ ಮಂತ ಒಂಚೂರು ಹೋಗ್ ಬರೋಣ ಅನ್ಕೊಂಡಿದ್ದೆ. ಸೀನಪ್ಪ ಎತ್ಲಾಗ ಹೋದ. ಯಾಕದೆ ಈಗ ಗೌಡ್ರು ಮಂತವ? ಯಾಕೆ ಗೌಡ್ರು ನೋಡ್ಬೇಕಂದ್ರೆ ಮಂತವ್ರು ಹೋಗ್ಬೇಕಾ? ಅಲ್ಲಿ ಟೀ ಅಂಗಡಿ ತಾವೆಲ್ಲ ಸಿಕ್ತಾಗ ಮಾತಾಡೋದು ಆಗಲ್ವೇನಜ? ನೋಡಿ ಇದಕ್ಕೆ ಕಣೆ ಹೆಂಗಸ್ರುಗಳು ಬುದ್ಧಿ ಅನ್ನೋದ್ ನಿಮ್ಗೆ. ಟೀ ಅಂಗಡಿ ತವ ಹೋಗಿ ಜಮೀನಿನ ವಿಚಾರ ಎಲ್ಲ ಮಾತಾಡಕ ಹತ್ತೇನೆ ಗೌಡ್ರತವ. ಅಲ್ಲಿ ಯಾರು ಕೇಳಿಸ್ಕೊಂಡು ಮತ್ತೆ ಫೋನ್ ಮಾಡಿ ಅವರಿಗೆ ಫೋನ್ ಮಾಡಿ ತಿಳಿಸಿ, ಹಿಂಗೆ ನಿಮ್ ಚಿಕ್ಕಪ್ಪನವೇ ಸೀನಪ್ಪ ಗೌಡ್ರೆಲ್ಲ ಸೇರ್ಕೊಂಡು ಹಿಂಗೆ ಮಾತಾಡ್ತಿದ್ರು ಅಂತ ಹೇಳಿ ಮತ್ತಿನ್ನು ಹಸಿ ಚಾಡಿ ಹೇಳಿ ಇದ್ ಮಾಡಕೇನಿ. ಅವೆಲ್ಲ ಬೇಡ, ಮಂತ ಹೋಗಿ ಗೌಡ್ರ ಮಂತವ. ಗೌಡ್ರಿದ್ದಾಗ ಮಾತಾಡ್ಕೊಂಡ್ ಬರ್ತೀನಿ. ಸೀನಪ್ಪ ಎಲ್ಲ ಎತ್ಲಾಗ ಹೋದವನು. ಹೂ ಕಣಜ, ನಮ್ಮೂರಿಂದ ಫೋನ್ ಮಾಡಿ ಚಾಡಿ ಹೇಳೋ ಅಂತ ಜನಗಳು ಜಾಸ್ತಿ ಆಗ್ಬಿಟ್ಟಾರೆ. ಯಾಕ ನಮ್ ಸೀನಪ್ಪ ಎಣ್ಣೆ ಬೇರೆ ಕುಡಿಯೋದ್ ಬಿಟ್ಬಿಟ್ಟು ಅವನಾಟಿಗೆ ಅವನು ಮನೆ ಆತು, ಅವ್ನ ಸಂಸಾರ ಆತು, ಅವ್ನ ಕೆಲ್ಸ ಆತು ಅಂತ ಇದ್ ಮಾಡ್ತೇನಲ್ಲ. ಹಂಗಾಗಿ ಜನಗಳಿಗೆಲ್ಲ ಆಗ್ಲಿ ಆಗ್ ಬರ್ತಿಲ್ಲ ಕಣಜ. ಸೀನಪ್ಪನು ನಮ್ ಮನೆ ನೋಡಿದೆ. ಹಂಗಾಗಿ ನೀನ್ ಹೇಳಿದ್ದ ಒಳ್ಳೇದಾತ. ಹೆಂಗ ಸರಿ ಆಯ್ತಗ. ಸೀನಪ್ಪ ಬಂದ ತಕ್ಷಣ ಹೋಗಿ ನೀನು ಸೀನಪ್ಪ ಸೇರ್ಕೊಂಡು ಅದೇನ್ ಗೌಡ್ರತವ ಮಾತಾಡ್ಕೊಂಡ್ ಬರೀರಂತೆ. ಹಂಗಲ್ಲ ಕಣೆ, ಅಲ್ಲಿ ದಾರಿಲಿ ಆ ಹುಡ್ಗ ಅವನು ಧನರಾಜ ಬೇರೆ ಬಂದಿದ್ದಾರ. ಅಲ್ಲೆಲ್ಲಾರ ಸಿಕ್ಕಿ ಸೀನಪ್ಪನ ಜೊತೆ ಏನಾರ ಮಾತಾಡಿ ಆಮೇಲೆ ಇಬ್ರು ಜಗಳ ಗಿಗ್ಳು ಕತ್ಕೊಂಡ್ಬಿಟ್ಟಾರು ಅಂತ ಭಯ ಅಷ್ಟೇ ಕಣೆ. ಈ ಸೀನಪ್ಪ ಅತ್ತಾಗಿ ಒತ್ತಂತೆ ಮನೆಗ್ ಬಂದಿದ್ರೆ ಅದೇನಾರ ಒಂಚೂರು ಹೋಗಿ ಗೌಡ್ರತ ಒಂಚೂರು ಮಾತಾಡ್ಕೊಂಡ್ ಬರೋಣ ಅಂದ್ಕೊಂಡವ. ಇಷ್ಟೊತ್ತಾರು ಬರ್ಲಿಲ್ಲ. ಹೆಂಗ್ ಕೆಲ್ಸಕ್ ಹೋಗ್ಯಾನ ಎತ್ಲಾಗ ಹೋಗ್ಯಾನ ಅಂತ ಗೊತ್ತಾಗ್ತಿಲ್ವ ಅಲ್ಲಿ ಹುಡ್ಗ. ಅಯ್ಯೋ ನಮ್ ಸೀನಪ್ಪನ್ ತಂಟೆ ಬಂದ್ರೆ ಅವನೇ ಸುಮ್ಮನ್ ಬಿಟ್ ಕಳ್ಸಾನಲ್ಲ. ಅವನ್ ಯಾಕೆ ಜಗಳಕ್ ಬರ್ತಾನೆ? ಅವನ್ ಯಾಕೆ ಜಗಳ ಆಡ್ತಾನೆ? ಸುಮ್ನಿರು. ನಮ್ ಸೀನಪ್ಪನ್ ನೋಡಿದ್ರೆ ಮೊದ್ಲೇ ಎದರ್ತಾನ ಅವನು. ಅವನೇನು ಸಿಟಿಲ್ ಬೆಳೆದಿರೋನು. ಇವನೊಂದ್ ಹೊಡೆದ್ರೆ ಎದಳ ಶಕ್ತಿ ಇಲ್ಲ ಅವನಿಗೆ. ಹಂಗೆ ಇದಾನೆ, ನರಪೆತ್ಲ ಇದ್ದಂಗಿದಾನೆ ಮೊದ್ಲೇ. ಅಂತದ್ರಲ್ಲಿ ಅವನು ಜಗಳಕ್ ಹೋಗ್ತಾನ ಸೀನಪ್ಪನ್ ಜೊತೆ. ಇಲ್ಲ ಬತ್ತಾನ್ ತಡಿ. ಕೆಲ್ಸಕ್ ಹೋಯ್ನ ಅವನು ಸೀನಪ್ಪ. ಇನ್ನೇನ್ ಬರೋ ಹೊತ್ತು ಬತ್ತಾಕಂತಡಿ. ಆದ್ರೂ ಪರವಾಗಿಲ್ಲ ಕಣಜ. ನಿಮ್ ಅಣ್ಣ ಏನು ಬಾರಿ ಹುಷಾರಿ ಇದಂಬಿಡು. ನೋಡು, ಅವನ್ ಬರ್ದಲೆ ನಿಮ್ ಅಣ್ಣ ಬಂದಿಲ್ಲಿ ಕೇಳಕ್ಕೆ ಮಕ್ಕ ಇಲ್ವಲ್ಲ. ಅದಕ್ಕೆ ನೋಡು ಭಗವನ್ ಏನ್ ಉಪಾಯ ಮಾಡಿ ಕಳ್ಸ್ಯಾನ ಅಂತ ಹೇಳಿ. ಅಯ್ಯೋ ಅವಂದ್ ಇದ್ದಿದ್ದಕ್ಕಂಬಾರಿ ಕುತಂತ್ರಿ ಬುದ್ಧಿ ಅವಂದೇನು ಈಗ್ಲಿಂದ ನೋಡ್ತೀನಿ ನಾನು. ಸಣ್ಣನಿದ್ದಾಗ್ಲಿಂದ ನೋಡ್ತೀನಿ. ಕಟ್ಕೊಂಡ್ಬಿಟ್ಟು ಎಂಡ್ರು ಕಟ್ಕೊಂಡ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ನನಗೆ ಆಸ್ತಿ ಪಾಲ್ ಬೇಕು ಅಂತ ಹೇಳಿ ನಮ್ಮ ಅಕ್ಕ ತಂಗಿರ್ ಮದುವೆ ಮಾಡಕ್ ಮುಂಚೆ ಊರ್ ಬಿಟ್ಟು ಹೋದನವನು. ಅಂತದ್ರಲ್ಲಿ ಈಗ ನನಗೆ ಆಸ್ತಿಲ್ ಪಾಲ್ ಬೇಕು, ಜಮೀನಿನ ಪಾಲ್ ಬೇಕು ಅಂತ ಹೇಳಿ ಈಗ ಬಂದ್ರೆ ಅವನಿಗೆ ಯಾರು ಕೊಡೋರು ಕುಂತಾಡ್ರಿ. ನಾವು ಅವನಿಗೆ ಅಲ್ಲಿ 5-6 ಎಕರೆ ಜಮೀನ್ ಕೊಡ್ಸಿವಲ್ಲ, ಏನ್ ಸುಮ್ನೆ ಇದ್ ಮಾಡಿಲ್ಲ. ಎಲ್ಲ ನಾವು ಎಲ್ಲ ದಾಖಲಾತಿಗಳೆಲ್ಲ ಇಟ್ಕೊಂಡೆ ಅವನಿಗೂ ಅಲ್ಲಿ ಜಮೀನ್ ಕೊಡ್ಸಿರೋದು. ಅವನಿಗೆ ಕೆಲಸ ಮಾಡ್ತಾನಂತಾನೆ ಹೇಳಿ ನನ್ನ ಹತ್ರ ಜಮೀನಿಗೆ ನಾವು ದುಡ್ಡು ಕೊಟ್ಟಿರೋದು ಪ್ರತಿಯೊಂದೆಲ್ಲ ಪ್ರೂಫ್ಗಳಿದಾವೆ. ಆದ್ರೂ ಎಲ್ಲಾ ಜಮೀನ್ ನೀವು ಅವನ ಹೆಸರಲ್ಲಿ ಮಾಡ್ಬಾರಿತ್ತು ಕಣಜ. ಅವಾಗೆಲ್ಲ ಅವ್ರ ಹೆಸರಲ್ಲಿ ಮಾಡ್ಬಿಟ್ಟಿದ್ರಲ್ಲ. ಅದಕ್ಕೆ ನನ್ ಏನ್ ಮಾಡ್ಕೊಳಕಾಗತ್ತೆ ಇವ್ರು ಅನ್ನೋ ಲೆಕ್ಕಾಚಾರದಾಗ ಇದಾರೆ ಅವರು. ಈ ತರ ಎಲ್ಲ ದಾಖಲಾತಿಗಳಿದಾವೆ ಅಂದ್ರೆ ಉಸಿರು ತೆಗಿತಿರ್ಲಿಲ್ಲ. ಆದ್ರೂ ನೋಡಜ ಮನುಷ್ಯಂಗೆ ದುರಾಸೆ ಅನ್ನೋದು ಎಷ್ಟಿರುತ್ತೆ. ಅಲ್ಲಿ ನೋಡಿದ್ರೆ 6-7 ಎಕರೆ ಜಮೀನ್ ಇತ್ತಂತಿದ್ಯಲ್ಲ. ಅದ್ರಲ್ಲೂ ಪಾಲ್ ತಗೊಂಡ್ರೆ ಆಗುತ್ತಾಗ. ಅವನೇನಾರ ಆ ರೀತಿ ಮಾತಾಡಕ್ ಬಂದ್ರೆ ನೋಡು ಆ ಹುಡುಗ ಧನರಾಜ ನಾವೇನೋ ಇಷ್ಟ ದಿನ ಬಂದಿರ್ಲಿಲ್ವ ಅಂತ ಹೇಳಿ ನಾವು ನೀರ್ ಕೊಟ್ಟು ಟೀ ಕೊಟ್ಟು ಕುತ್ಕೊಳಪ್ಪ ನಿಮ್ ಚಿಕ್ಕಪ್ಪ ಬಂದಾಗ ಮಾತಾಡುವಂತೆ, ಆರಾಮಾಗಿ ಮಾತಾಡ್ಕೊಂಡು ಹೋಗುವಂತೆ, ಒಂಚೂರು ಊಟ ಮಾಡ್ಕೊಂಡು ಹೋಗುವಂತೆ ಅಂತ ಹೇಳಿ ನಾನ್ ನೋಡಿದ್ರೆ ಗೀತಮ್ಮಗೆ ಒಂಚೂರು ಅನ್ನ ಮಾಡಮ್ಮ, ಅನ್ನ ಮಾಡಿ ಒಂಚೂರು ತಿಳಿಸಾರು ಮಾಡಿ ಹಪ್ಳ ಗಿಪ್ಳ ಹಾಕು ಅಂತ ಹೇಳಿದೀನಿ. ನೋಡಿ ಇವನು ಜಮೀನ್ ವಿಚಾರಕ್ಕೆ ಜಗಳಕ್ ಬಂದಾನೆ ಅಂತ ನನಗೆ ಹೆಂಗ್ ಗೊತ್ತದ? ಹಂಗೇನಾರು ಗೊತ್ತಾದ್ರೆ ಒಂದ್ ಕಪ್ ಟೀನು ಕೊಡ್ತಿರ್ಲಿಲ್ಲ ಅವನಿಗೆ. ಹಂಗ್ ಓಡಿಸ್ತಿದ್ದೆ ನೀನ್ ಬರಕ ಮುಂಚೆನೆ. ಆದ್ರೂ ನಮ್ 3 ಜನಗಳು ಮಾತ್ರ ಬಾರಿ ಇದಿದಾರ್ಕೊಂಬಿಡೆ. ನಮ್ ಸೀನಪ್ಪ ಹೆಂಗತ್ತಾಗ ಒಂಚೂರು ಎಣ್ಣೆ ಕುಡಿಯೋದ್ ಬಿಟ್ಬಿಟ್ಟು ಒಂದ್ಸರ ಹಸಿ ಫಾರಮ್ ಕೋಳಿ ಫಾರಂ ಮಾಡ್ಕೊಳಣ ಅಂತ ಹೇಳಿ ಅವನ ಹೆಸರಿಗೆಲ್ಲ ಜಮೀನ್ ಮಾಡ್ಬಿಟ್ಟತ್ತಾಗಿ ಮಾಡ್ಕೊಳಣ ಅಂತ ಹೇಳಿ ಮಾತಾಡ್ತಿದ್ವಲ್ಲ, ಯಾರೋ ಕಿವಿಯಾಗ ಹೋಯ್ತಿದ್ದು. ಹಂಗಾಗಿ ಅವ್ರಿಗೆ ಫೋನ್ ಮಾಡಿ ಹೇಳಿ ಈಗ ಕರ್ಸಿರೋದು. ಇಲ್ಲ ಅಂದ್ರೆ ಸುಮ್ನೆ ಇದ್ ಮಾಡಲ್ಲ ಅಲ್ಲ. ನಮ್ ಜನಗಳಿದಾರ ನೋಡು, ನಮ್ 3 ಜನಗಳು ಯಾರು ಒಬ್ರು ಬದುಕ್ತಿದಾರ ಅಂದ್ರೆ ಹಾಳ್ ಮಾಡೋ ಜನಗಳು ಯಾವಾಗ ಅವ್ರು ಹಾಳ್ ಮಾಡೋಣ ಅವ್ರನ್ನ ಬದುಕೋಗ್ತಿದಾರಲ್ಲ ಅಂತ ಹೇಳಿ ಕಾಯ್ದಿರ್ತಾರೆ. ಅಂತ ಜನಗಳಿದಾರ ಕಣ ಇಲ್ಲಿ. ಬಾರಿ ಹುಷಾರಾಗಿ ಇದ್ ಮಾಡ್ಕೊಂಡ್ ಜೀವನ ಮಾಡ್ಕೊಂಡ್ರೆ, ಇಲ್ಲ ಅಂದ್ರೆ ಬಾರಿ ಕಷ್ಟ ಐತೆ ನಮ್ಮೂರಲ್ಲಿ. ಆದ್ರೂ ಇನ್ನೊಬ್ರು ಮಾತಾಡ್ಕೊಂಡು ಬಂದಾನಲ್ಲ ಈ ಹುಡುಗ. ಹೆಂಗ ಅವ್ನ್ ಬಂದಿದ್ದು ಒಳ್ಳೇದೇ ಆಯ್ತು. ಸುಮ್ನಿರು. ಈಗ ಗೌಡ್ರು ಇರ್ತಾವ, ಹೋಗಿ ಮಾತಾಡ್ಕೊಂಡ್ ಬನ್ನಿ. ಅವ್ರ ಅಪ್ಪನು ಆ ಹುಡುಗನ ಅವ್ರ ಅಮ್ಮನೆಲ್ಲ ಕರ್ಸ್ಬಿಟ್ಟು ಅತ್ತಾಗಿ ಸುಮ್ನೆ ಸೀನಪ್ಪನ ಹೆಸರಿಗೆ ಅತ್ತಾಗಿ ಮಾಡಿಸ್ಬಿಡೋಣ ಜಮೀನ. ಎಷ್ಟ್ ದಿನ ಅಂತ ಸುಮ್ಮನೆ ಬಿಟ್ಕೊಂಡ್ ಕೂತ್ಕೊಳ್ಳೋಣ. ಅವ್ರಾಗ ಅವ್ರು ಬಂದಿರೋದೀಗ ಒಳ್ಳೇದೇ ಆಯ್ತು. ಇಲ್ಲ ಅಂದ್ರೆ ಅದ್ರಲ್ಲೂ ಪಾಲ್ ಕೇಳಿರ ಆತು. ಹಂಗಾದ್ರೆ ಅವ್ರೆ ಬಾಯಿ ಮುಚ್ಕೊಂಡ್ ಮಾಡ್ಕೊಟ್ಟು ಹೋಗ್ತಾರೆ.
ಅಂತವ್ರಲ್ಲಿ ಸಿಟಿಲ್ ಮನೆ ಐತೆ, ಆ ಹುಡುಗ ಕೆಲ್ಸ ಐತೆ, ಅಂತವ್ರಲ್ಲಿ ಇದೆಂತ ದುರಾಸೆ ಬಂದಿರನ ಇಲ್ಲಿ ಬಂದ್ ಪಾಲ್ ಕೇಳಷ್ಟು. ಅಪ್ಪಯ್ಯ ಅಮ್ಮ ಇದ್ಯಾಕಮ್ಮ ಹಿಂಗ್ ನಿಂತ್ಕೊಂಡ್ಬಿಟ್ರಿ ಇಬ್ರು ಆರಾಮಾಗಿ ಮಾತಾಡ್ಕೊಂಡು? ಎಲ್ಲಿ ಅಪ್ಪಯ್ಯ ತೋಟ ಗೀಟ ಕಡೆಗೆ ಹೋಲಿಲ್ವಾ ಹಸ್ಕೊಳ್ ಪಸ್ಕೊಳ್ ಇಟ್ಕೊಂಡ್ ಬರಕ್ಕೆ? ಇಷ್ಟೊತ್ತಾಯ್ತೆ ನೋಡಿರಿ ಅಮ್ಮನ್ ಜೊತೆ ಏನೋ ಬಾರಿ ಇಂಟ್ರೆಸ್ಟ್ ಆಗಿ ಮಾತಾಡ್ಕೊಂಡ್ ಕೂತ್ಕೊಂಡ್ಬಿಟ್ಟಿಯಲ್ಲ. ಏನ್ ಸಮಾಚಾರ ಅಪ್ಪಯ್ಯ? ಸೀನಪ್ಪ ಬಂದೇನೋ? ಎಲ್ಲಿಗೆ ಹೋಯ್ದು ಕೆಲ್ಸಕ್ಕೆ? ಬಿಸ್ತಲ್ ಬಂದಾನೆ ಲೇ ಜಯಮ್ಮ, ಒಂಚೂರು ಹೋಗಿ ನೀರ್ಗೀರ್ ತಂದ್ಕೊಡು ಹೋಗು ಆ ಹುಡುಗೋಗೆ. ಅಯ್ಯೋ ಅಮ್ಮ ಬೇಡ ಬೇಡ ಕಣಮ್ಮ, ನೀರೆಲ್ಲ ಅಲ್ಲೇ ಆ ಹುಡುಗ ಶಿವು ಟೀ ಅಂಗಡಿ ತ ಕುತ್ಕೊಂಡು ಒಂಚೂರು ಟೀ ಕುಡ್ಕೊಂಡು ನೀರ್ ಗೀರೆಲ್ಲ ಕುಡ್ಕೊಂಡ್ ಬಂದೆ. ಏನು ಬೇಡ. ಏನ್ ಸಮಾಚಾರ? ಹಿಂಗ್ ಆರಾಮಾಗಿ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರಲ್ಲ. ಸೀನಪ್ಪ ಏನು ಇಲ್ಲಕ್ಕ ಬಾರು, ಹಿಂಗೆ ನಿಮ್ಮ ಅಪ್ಪಯ್ಯ ನಾನು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟು ಅದೇ ಕಣ ನಿಮ್ ದೊಡ್ಡಪ್ಪ ಇದಾನಲ್ಲ ಆ ಕರಿಗೌಡ, ಅವ್ರ ಮಗ ಅವನು ಧನರಾಜ ಬಂದಿದ್ದ ಕಣ ಇವತ್ತು ಮನೆ ಹತ್ರ ಬಂದು ನಿಮ್ಮ ಅಪ್ಪಯ್ಯಗೆ ಬಾರಿ ಜಬರ್ದಸ್ತ್ ಆಗಿ ಕೇಳ್ತಿದ್ದ ಕಣ, ನನ್ಗೂ ಆಸ್ತಿಲ್ ಪಾಲ್ ಬೇಕು, ನಮ್ಮ ಅಪ್ಪಯ್ಯಗೆ ಅವಾಗ ಗೊತ್ತಾಗಿಲ್ಲ, ಬರೀ ಅದು ಇದು ಕೊಟ್ಟು ಕಳ್ಸ್ಬಿಟ್ಟಿರ, ಜಮೀನಲ್ಲಿ ಪಾಲ ಕೊಟ್ಟಿಲ್ಲ ನಮ್ಮ ಅಪ್ಪಯ್ಯಗೆ ಅಂತ ಹೇಳ್ಕೊಂಡು ಜಮೀನಲ್ಲಿ ಪಾಲ್ ಬೇಕು ನನಗೂ ಅಂತ ಬಂದಿದ್ದ ಕಣ. ಅದಕ್ಕೆ ನಿಮ್ಮ ಅಪ್ಪಯ್ಯ ಆಗೋಸು ಉಗಿದು ಕಳ್ಸಿತಿ, ನಿಮ್ಮ ಅಪ್ಪಯ್ಯಗೆ ಕೇಳಕ್ಕೆ ಇಲ್ಲಿ ಬಂದ್ ಮಕ ತೋರ್ಸಕ್ಕೆ ಇದಿಲ್ದಲೆ ನಿನಗ್ ಕಳ್ಸಿತೇನ ಅಂತ ಹೇಳಿ ಚೆನ್ನಾಗ್ ಉಗಿದು ಕಳ್ಸಿತೆ. ಏನೋ ಅವನು ಧನರಾಜ ಬಂದಿದ್ದ ಅನ್ನೋ ಹಂಗಾರೆ ಆಸ್ತಿಲ್ ಪಾಲ್ ಬೇಕಂತ ಅವನಿಗೆ? ಸರಿ ಸರಿ ಆಯ್ತು ಕೊಡೋಣಂತೆ. ಬರಕ್ ಹೇಳ್ಬೇಕಿತ್ತು ಅವ್ರ ಅಪ್ಪಯ್ಯನ ಅವ್ರ ಅಮ್ಮಯ್ಯನ ಕರ್ಕೊಂಡು ಅದೇನೇನ್ ಮಾಡ್ಕೊಂಡು ಹೋಗ್ಯಾರೆ ಇಲ್ಲಿಂದ ಅಂತ ಎಲ್ಲ ಈಗ ಕೇಳ್ಕೊಂಡು ಏನೇನ್ ಪಾಲ್ ತಗೊಂಡ್ ಹೋಗ್ಯಾರೆ, ಅವಾಗಿನ ಕಾಲದಲ್ಲಿ ಏನೇನ್ ಮಾಡಿದಾರೆ, ಅವ್ರಿಗೆ ಜಮೀನ್ ಕೊಡ್ಸಕ್ ಎಷ್ಟ್ ಕಷ್ಟ ಪಟ್ಟಿದ್ದಾರೆ ನಮ್ ತಾತದಿರು ನಮ್ ಅಪ್ತಿರು ಅಂತ ಎಲ್ಲ ಹೇಳಿ ಎಲ್ಲ ಹೇಳಿದ್ರೆ ಗೊತ್ತಾಗದ ಅವನಿಗೆ. ಈಗ ಏನು ತಗ ಜಮೀನಲ್ಲಿ ಪಾಲ್ ಬೇಕು ಅಂದ್ರೆ ಇಲ್ಲೇ ಜಮೀನಲ್ಲೂ ಅರ್ಧ ಪಾಲು ಅಲ್ಲೇ ಜಮೀನಲ್ಲೂ ಅರ್ಧ ಪಾಲ್ ಮಾಡಿರಾಗುತ್ತೆ. ಹಂಗ್ ಮಾಡಿದ್ರೆ ನಮ್ಗೆ ಇನ್ನು ಜಮೀನ್ ಜಾಸ್ತಿ ಬರುತ್ತೆ. ಅಲ್ಲೆತ್ತಿರ ಮಾರ್ಬಿಟ್ಟು ಬಂದು ಇಲ್ಲಿ ಯಾರು ಅಕ್ಕ ಪಕ್ಕದಲ್ಲಿ ಯಾರು ಕೊಡಂಗಿದ್ರೆ ಇಲ್ಲ ಒಂದ್ 2-3 ಎಕರೆ ತಗೊಂಡ್ರೆ ಇನ್ನು ನಮ್ಗೆ ಜಮೀನ್ ಜಾಸ್ತಿ ಆಗತ್ತೆ ತಗ. ಆದ್ರೂ ಅಲ್ಲ ಕಣ್ರಿ, ಇಷ್ಟ ದಿನ ಇರ್ದೇ ಇರೋದು ಇನ್ನೆಂತ ದುರಾಸೆ ಬಂದಿರ್ಬೇಕು. ನಮ್ ಸೀನಪ್ಪ ಏನೋ ಒಂಚೂರು ಹಸಿ ಫಾರಂ ಮಾಡ್ಕೊಂಡು ಒಂಚೂರು ಕೋಳಿ ಸೆಡ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೆಂಗ ಜೀವನ ಮಾಡ್ಕೊಂಡು ಹೋಗೋಣ ಅವ್ರ ಕೂಲಿ ಮಾಡ್ಕೊಂಡು ಅಂತ ಹೇಳಿ ಆ ಹುಡ್ಗ ಹೇಳಿ ಇದ್ ಮಾಡ್ಕೊಂಡು ಹೋದ್ರೆ ಅಲ್ಲೇ ಜನಗಳಿಗೆ ಎಷ್ಟೊಂದು ಹೊಟ್ಟೆ ಗಿಜ್ ಬಂದಿತ್ತು ನೋಡ್ರಿ. ನಮ್ಮೂರಿಂದ ಚಾಡಿ ಹೇಳ್ಬಿಟ್ಟು ಕರ್ಸ್ಯಾರಲ್ಲ ಆ ಹುಡ್ಗನ್ನ, ಇನ್ನೆಂತ ಜನಗಳಿರ್ಬೇಕು ನಮ್ಮೂರಲ್ಲಿ. ಲೇ ಸೀನಪ್ಪ, ನಿಮ್ಮ ಅಪ್ಪ ನೀನುವೆ ಗೌಡ್ರ ಹೋಗಿ ಈ ವಿಷಯ ತಿಳಿಸ್ಬಿಟ್ಟು ಹಿಂಗಿಂಗೆ ಅಂತ ಹೇಳಿ ಯಾರು ಇರ್ಬಾರ್ದು ಕಣ, ಗೌಡ್ರಿಗೆ ಮಾತ್ರ ಗೊತ್ತಾಗಂಗೆ ತಿಳಿಸು. ಈ ತರ ಮಾಡೋಣ ಗೌಡ್ರ ಹೆಂಗೆ ಏನು ಅಂತ ಎಲ್ಲ ಗೌಡ್ರನ್ನ ಕೇಳ್ಕೊಂಡು ನೀಟಾಗಿ ಹೆಂಗ್ ಮಾಡಿದ್ರೆ ಹೆಂಗೆ ಅಂತ ಹೇಳ್ತಾರೆ ಗೌಡ್ರು, ಎಲ್ಲ ಐಡಿಯಾ ಕೊಡ್ತಾರೆ. ಸರಿನಾ? ವಿಷಯ ತಿಳಿಸ್ಬಿಟ್ಟು ಬಾ ಹೋಗ್ರಿ ಗೌಡ್ರಿಗೆ. ಹಂಗೇನಾಯ್ತು ಅಂದ್ರೆ ಇಂಥ ದಿನ ಕರ್ಸು ಅಂತ ಬೇರೆ ಹೇಳೋಗೇನ ಅವನು. ಬಂದ್ ಅದೇನು ತೀರ್ಮಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರ ಅಪ್ಪಯ್ಯ ಅವ್ರ ಅಮ್ಮಯ್ಯನೆಲ್ಲ ಕರ್ಕೊಂಬರ್ಲಿ ಇಂಥ ದಿನ ಅಂತ ಫೋನ್ ಮಾಡಿ ಹೇಳಿ ಆತ ಅವನಿಗೆ. ಹೋಗು ಗೌಡ್ರ ಹೋಗ್ಬಾ ಹೋಗ್ರಿ ನೀನು ನಿಮ್ಮ ಅಪ್ಪನವೇ. ಅಪ್ಪಯ್ಯ ಅಷ್ಟೆಲ್ಲ ಮಾತಾಡೋದ್ ನಾವ್ನು? ಸರಿ ಸರಿ ಆಯ್ತು ನಡಿ ಹಂಗಾರೆ ನೋಡೋಣ. ಅವ್ನ ಯಾಕೆ ತಲೆ ಕೆಡ್ಸ್ಕೊಂತ ನಡಿಯಪ್ಪಯ್ಯ, ನೀನೇನ್ ಟೆನ್ಷನ್ ತಗೋಬೇಡ. ಇದ್ದಿದ್ರಾಗ ಆಗತ್ತೆ. ಅವನ್ಗೂ ಕೊಡ್ಸಿರೋದ್ ನಾವೆಲ್ಲ ಪಾಲ್ ಕೊಟ್ಟಿರೋದೆಲ್ಲ ದಾಖಲಾತಿಗಳಿದಾವಲ್ಲ, ಅಜ್ಜಿ ಟ್ರಂಕ್ ಅಲ್ಲೆಲ್ಲ ಹುಡುಕಿಟ್ಟಿದೀನಿ ಅವತ್ತು, ಎಲ್ಲ ಇದಾವೆ. ಅವ್ರ ಅಪ್ಪಯ್ಯ ನನ್ಗೇನು ಸಲ್ಲ ತಕ್ಕದ್ದು ಅಂತ ಎಲ್ಲ ಸೈನ್ ಹಾಕ್ಬಿಟ್ಟು ಹೋಗಿರೋದೆಲ್ಲ ನಂತವ್ರು ಇದಾವೆ. ಎಲ್ಲ ಕಾನೂನಿಗೆ ತಗೊಂಡೋಗಿ ಕೋರ್ಟಿಗೆ ತಗೊಂಡೋಗಿ ನಾವು ತೋರ್ಸಿರೆ ಇರೋ ಜಮೀನಲ್ಲೂ ಪಾಲ್ ಕೊಡ್ತಾರ ನಮ್ಗೆ. ಅದ್ಯಾಕೆ ತಲೆ ಕೆಡ್ಸ್ಕೊಂಡಿ ನೀನು? ಬಾ ಗೌಡ್ತ ಹೋಗಿ ಮಾತಾಡ್ಕೊಂಡ್ ಬರೋಣ ಬಾ. ಸರಿ ಸರಿ ನಡಿಯೋ ಸೀನಪ್ಪ. ಗೌಡ್ರು ಟೀ ಅಂಗಡಿ ತಾವಿದ್ರ ಇಲ್ಲ ಮನೆ ಕಡೆಗೆ ಹೋಯ್ರಂತು ಅಲ್ಲೇನಾರು ವಿಚಾರಿಸ್ಕೊಂಡ್ ಬಂದ ಗೌಡ್ರು ಸಿಕ್ಕಿದ್ರ? ಇಲ್ಲ ಕಣಪ್ಪಯ್ಯ, ಟೀ ಅಂಗಡಿ ತಾವೇನಿಲ್ಲ, ಗೌಡ್ರು ಬಂದಿಲ್ಲ, ಮನೇಲೇ ಇರ್ಬೇಕು ಅಂತಿರು ಅಲ್ವೇ ಟೀ ಅಂಗಡಿ ತಾಲ್ವೇ. ಬಾ ನೋಡೋಣ ಮಂತ ಹೋಗಿ ನೋಡಿರೆ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಗೌಡ್ರು ಸಿಗ್ದ ಹೋದ್ರೆ ನೀನ್ ಹಂಗೆ ತೋಟದ ಕಡೆಗೆ ಹೋಗಿ ಹಸ್ಕೊಳ್ ಪಸ್ಕೊಳ್ ಹಿಡ್ಕೊಂಡ್ ಬರುವಂತೆ. ನಡಿ ಹೋಗೋಣ ಗೌಡ್ರು ಮಂತವ. ಸರಿ ಸರಿ ಕಣೆ ಜಯಮ್ಮ, ನಾವಿನ್ನ ಬರ್ತೀವಿ, ಬರ್ತೀವಿ ಗೌಡ್ರತವ. ಏನಾಯ್ತು ಏನು ವಿಷಯ ಅಂತ ಹೇಳಿ ಸೀನಪ್ಪ ಬಂದ್ ತಿಳಿಸ್ತಾನೆ. ನಾನ್ ಹಂಗೆ ಹೋಗಿ ತೋಟದ ಒಂಚೂರು ಹಸ್ಕೊಳ್ ಹಿಡ್ಕೊಂಡ್ ಬಂದ್ಬಿಡ್ತೀನಿ. ಅದೇನ್ ಬಂಗ ನೋಡೋಗಿ ನೀನು ಒಳಗಡೆಗೆ ಹೋಗಿ. ಸರಿ ಸರಿ ಕಣಜ, ನೋಡಿ ಜೋಪಾನಾಗ ಹೋಗ್ಬರ್ರಿ. ಸೀನಪ್ಪ ನಿಮ್ಮ ಅಪ್ಪಯ್ಯನ ಹುಷಾರಾಗಿ ಕರ್ಕೊಂಡು ಹೋಗು. ಹಂಗೇನಾದ್ರು ಆಯ್ತು ಅಂದ್ರೆ ಲೇಟ್ ಆಯ್ತು ಅಂದ್ರೆ ಹೋಗಿ ನಿಮ್ಮ ಅಪ್ಪನ ಜೊತೆ ಒಂಚೂರು ನೀನು ಹಸ್ಕೊಳ್ ಹಿಡ್ಕೊಂಬ ಹೋಗು. ಹಂಗೆ ತೋಟದ ಹೋಗ್ಬಿಟ್ಟು ನಿಮ್ಮ ಅಪ್ಪಯ್ಯನ ಒಬ್ಬನೇ ಕರ್ಸ್ಬಿಡ ಸಂಜೆ ಟೈಮ್ ಆಯ್ತು ಅಂದ್ರೆ. ಸರಿ ಆಯ್ತು ಕಂತಾಳಮ್ಮ. ಹಂಗೇನಾಯ್ತು ಅಂದ್ರೆ ಅಪ್ಪ ಒಬ್ಬರನ್ನ ಎಲ್ಲಿ ಕಳಿಸ್ತೀನಿ ಅಲ್ಲಿಗೆ. ನಾನು ಜೊತೆಲಿ ಹೋಗಿ ಹಸ್ಕೊಳ್ ಇಟ್ಕೊಂಡು ಒಂಚೂರು ಮೇವು ಇದ್ರೆ ಮೇವು ಕುಯ್ಕೊಂಡು ಬರ್ತೀವಿ. ನೀನೇನು ಅದ್ರ ಬಗ್ಗೆ ಅಂತ ತಲೆ ಕೆಡ್ಸ್ಕೊಬೇಡ. ಹೋಗ್ ನೀನು ಆರಾಮಾಗಿ. ಎಲ್ಲಿ ಗೀತಾ ಎಲ್ಲೂ ಕಾಣ್ತಾನೆ ಇಲ್ಲ, ಏನ್ ಮಾಡ್ತಾಳ ಅವಳು? ಅಯ್ಯೋ ಆ ಹುಡುಗಿ ಒಂಚೂರು ಇತ್ಲಲ್ಲಿ ಬಟ್ಟೆ ಗಿಟ್ಟೆ ತೊಳಿತಿರ್ಬೇಕ. ಇನ್ನೇನ್ ಮಾಡ್ದಾಳ ಅವಳು? ಆ ಬಂಗ ಈ ಬಂಗ ಅಂತ ಇರ್ತಾವಲ್ಲ,
ಒಂಚೂರು ಭಂಗ ಮಾಡ್ತಿರ್ಬೇಕು. ಸರಿ ಸರಿ ಆಯ್ತು. ನೋಡಿ ಜೋಪಾನಾಗ ಹೋಗ್ರಿ. ಮತ್ ಇನ್ನೊಂದ್ ವಿಚಾರ, ನೀವು ಮಾತಾಡ್ತಿರೋದು ಗೌಡ್ರತವ ಇದು ಜಮೀನಿನ ವಿಚಾರ ಅಂತ ಹೇಳಿ ಅಕ್ಕಪಕ್ಕದ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರದು. ಇಲ್ಲಿಂದ ಫೋನ್ ಮಾಡಿ ಹೇಳಿ ಆ ಹುಡುಗನ್ನ ಅಧ್ವಾರ ಮಾಡಿರೋದು, ಇಲ್ದಿದ್ದೆಲ್ಲ ಕಿವೆ ಚುಚ್ಚಿ ಹಿಂಗ ಅಡಿಕೆ ತೋಟ ಮಾಡಿಬಿಟ್ಟಾರೆ, ತೆಂಗಿನ ತೋಟ ಎಲ್ಲ ಭಾರಿ ಚೆನ್ನಾಗ್ ಮಾಡಿಬಿಟ್ಟಾರೆ, ಬೋರ್ ಹಾಕ್ಸ್ಕೊಂಡು ಎಲ್ಲ ಇಂಪ್ರೂವ್ ಮಾಡಿಬಿಟ್ಟಾರೆ. ಪಾಲ್ ಕೇಳ್ರಿ ಅಂತ ಇಲ್ದಿದ್ದೆಲ್ಲ ಕಲ್ಸಿರೋದು ಅದೇ ಉದ್ದೇಶಕ್ಕೆ. ನೋಡಿ ಜೋಪಾನ ಹೋಗ್ಬಾವರಿ ನೀವು. ಸರಿ ಸರಿ ಕಣೆ ಜಯಮ್ಮ, ನಾವೇನೋ ಹೋಗ್ಬತ್ತೀವಿ, ಹೋಗು. ಅದೇನ್ ಭಂಗ ನೋಡೋಗ್ ಒಳಗಡಿಕ್ ಹೋಗ್ ನೀನು. ಸರಿ ಆಯ್ತು ಕಣಜ, ನೋಡಿ ಜೋಪಾನ ಹೋಗ್ಬರ್ರಿ. ಲೇ ಇವಳೆ ಸುಮಿತ್ರಮ್ಮ, ಏನ್ ಮಾಡ್ತಿದ್ಯಾ ಮನವಳಿಕೆ? ಒಂದ್ ಗ್ಲಾಸ್ ಟೀ ಆದ್ರೂ ತಗೊಂಬಾರೆ. ಏನ್ ಮಾಡೋದಂತಾನೆ ತೋತಿಲ್ವಲ್ಲಪ್ಪ. ಮಳೆ ನೋಡಿರಿ ಹಿಂಗಾಯ್ತಿ, ಬೋರ್ಗಳೆಲ್ಲ ಯಾಕೆ ಡೌನ್ ಆಗ್ಬಿಟ್ಟವೆ. ನೋಡಿದ್ರೆ ಕೆಲ್ಸ ಇಲ್ಲ, ಕಾರ್ಯ ಇಲ್ಲ. ತೋಟದ ಪಾಟಿಗೆ ಹೋಗಿ ಅತ್ತಾಗಿ ಅಡ್ಡಾಡ್ಕೊಂಬರೋಣ ಅಂದ್ರೆ ಈ ಸೀನಪ್ಪನ ಇಲ್ಲ ಬೋರ್ ಅದನ್ನ ಯಾರು ಜೊತೆಲಿ ಇದ್ದಿದ್ರೆ ಸುಮ್ನೆ ಹೋಗಿ ಅಡ್ಡಾಡ್ಕೊಂಡಾರು ಬರ್ಬೋಯ್ತು. ನೋಡಿರಿ ಇಷ್ಟೊತ್ತಾರು ಯಾರು ಬರ್ಲಿಲ್ವಲ್ಲ. ನೋಡೋಣ, ಯಾರು ಬಂದ್ರು ಬರ್ಬೋದು. ನೋಡೋಣ, ಒಂಚೂರು ಟೀಗಿ ಕುಡ್ದ್ಬಿಟ್ಟು ನಾನೇ ಆ ಹುಡುಗ ಶಿವು ಟೀ ಅಂಗಡಿ ಕಡೆಗೆ ಹೋದ್ರೆ ಯಾರು ಸಿಗ್ತಾರೆ, ಹೋಗಿ ಒಂದ್ ರೌಂಡ್ ಹಾಕೊಂಬಂದ್ರ ಆಗತ್ತತ್ತಾಗಿ. ಅಪ್ಪಯ್ಯ ಅಪ್ಪಯ್ಯ, ಗೌಡ್ರು ಮಂತವಲ್ಲಿರಂಗಿದಾರ ನೋಡಪ್ಪಯ್ಯ, ಅಲ್ಲೇ ಕುಂತಾರೆ ಗೌಡ್ರು. ಉಕ್ಕಣ ಸೀನಪ್ಪ, ಹೆಂಗ ಗೌಡ್ರು ಇಲ್ಲೇ ಸಿಕ್ಕಿದ್ದು ಒಳ್ಳೇದಾಯ್ತು. ಬಾರ ಬಾರ ಬರ್ಬೇಕಾಗಿ ಅದೇನಂತ ಮಾತಾಡ್ಬಿಟ್ಟು ಒಂಚೂರು ಹಸ್ಕೊಳಿ ಬೇರೆ ಇಟ್ಕೊಂಬರಕ್ ಹೋಗ್ಬೇಕು. ತೋಟದ ಕಡೆಗೆ ಹೋಗಿ ಬೇಗ ಬರೋಣ, ಒತ್ತಾಗ್ಬಿಡುತ್ತೆ ಬಾರೋ. ಇದೇನಿದು ದೊಡ್ಡದ್ನು ಸೀನಪ್ಪನು ಇಬ್ರು ಒಟ್ಟೊಟ್ಟಿಗೆ ಜೊತೆಲಿ ಬಂದ್ಬಿಟ್ರಲ್ಲ ಮನೆ ಕಡೆಗೆ. ಏನ್ ಸಮಾಚಾರ, ಏನ್ ವಿಷಯ? ಗೌಡ್ರೆ, ಏನ್ ಹಿಂಗ ಆರಾಮಾಗಿ ಕೂತ್ಕೊಂಡ್ಬಿಟ್ರಲ್ಲ, ಎಲ್ಲೂ ಹೋಯಿಲ್ಲ ಇವತ್ತು? ಓ ದೊಡ್ಡಜ್ಜ, ಸೀನಪ್ಪ, ಏನ್ ಸಮಾಚಾರ? ಏನೋ ವಿಷಯ ಇರೋದಕ್ಕೆ ಅಪ್ಪ ಮಗ ಇಬ್ರು ಈ ಬಡವ ಗೌಡ ನೋಡಿಕೊಂಡ್ ಬಂದಿರ ನಂಗ ಆತು. ಸರಿ ಸರಿ ಆಯ್ತು. ಬಾ ದೊಡ್ಡಜ್ಜ, ಕುತ್ಕ ಬಾ ಚೇರ್ ತಗೊಂಡು. ಇವಳೆ ಸುಮಿತ್ರಮ್ಮ, ದೊಡ್ಡಜ್ಜ ಸೀನಪ್ಪನು ಬಂದಾರ ಕಣೆ. ಇನ್ನೊಂದ್ 2 ಲೋಟ ಜಾಸ್ತಿ ಟೀ ತಗೊಂಬಾ. ಗೌಡ್ರೆ, ಇವಾಗ ಇನ್ನೇ ಟೀಗಿ ಏನು ಬೇಡಕ್ಕ ಗೌಡ್ರಿ. ಈಗ ತಾನೇ ಕುಡ್ದು ಬಂದಿವಿ. ಈಗ ತಾನೇ ಟೀ ಕುಡಿದು ಊಟ ಮಾಡ್ಕೊಂಡ್ ಬಂದು ಟೀ ಏನ್ ಬೇಡ ಈಗ. ಒಂಚೂರು ಏನೋ ಒಂದ್ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಹೊರ್ಗಡೆ ಅಲ್ಲಿ ಇಲ್ಲಿ ಮಾತಾಡಿದ್ರೆ ಸರಿ ಆಗಲ್ಲ ಅಂತ ಹೇಳಿ ಇಲ್ಲ ಮಂತಾವಲೆ ಹುಡಿಕೊಂಡ್ ಬಂದಕಂಗೌಡ್ರೆ. ದೊಡ್ಡಜ್ಜ, ಏನ್ ಅಂತ ವಿಷಯ ಮನೆ ಹತ್ರ ಹುಡಿಕೊಂಡ್ ಬಂದಿದ್ಯಾ ಅಂದ್ರೆ ಏನೋ ಬಾರಿ ಸೀರಿಯಸ್ ಮ್ಯಾಟ್ರ್ ಇರ್ಬೇಕು. ಸರಿ ಸರಿ ಆಯ್ತು, ಮಾತಾಡೋಣ. ಬೈಲಿ ಕುತ್ಕ, ಬೈಲಿ ಮೊದ್ಲು ಚೇರ್ ಹಾಕೊಂಡ್ ಕುತ್ಕ ಬಾ. ಲೈ ಸೀನಪ್ಪ, ಒಳಗಲ್ಲ ಒಳಗಡಿಗೆ ಹೋಗಿ ನಿಮ್ಮ ಅಪ್ಪಗೆ ಒಂದ್ ಚೇರ್ ತಂದು ಹಾಕೋಗು. ಮಕ್ಕ ನೋಡ್ತಾ ನಿಂತಿದ್ದಲ್ಲ, ಒಳಗೋ. ಸೀನಪ್ಪ, ಒಳ್ಳೆ ಹೊರಿಕೊಂಡ್ ಕುತ್ಕೋಣ ಅಂತ ಚೇರ್ ತಗೊಂಬರ್ಲ ಅಂದ್ರೆ ಇಷ್ಟು ತಗೊಂಬಂದಿದೆಯಲ್ಲ. ನಿನ್ನ ಅಯ್ಯೋ ಗೌಡ್ರೆ, ಯಾವ್ದೋ ಒಂದು ಸದ್ಯ ಕುತ್ಕೊಳಕ್ಕೆ ಸಿಕ್ತಲ್ಲ. ಸರಿ ಸರಿ ಕಂಗೌಡ್ರೆ, ಈಗ ವಿಷಯಕ್ ಬರೋಣ. ಏನು ಇಲ್ಲ ಕಂಗೌಡ್ರೆ, ಅದೇ ನಮ್ಮ ಅಣ್ಣ ಕರಿಗೌಡ ಗೊತ್ತಲ್ಲ ನಿಮ್ಗೆ. ಅವ್ನ್ ನೋಡಿರೆ ಸಣ್ಣನಿದ್ದಾಲೆ ಅವಾಗ್ಲೇ ಊರ್ ಬಿಟ್ಟು ಹೋಗಿ ಆಮೇಲೆ ಬಂದು ಮತ್ತಿರ್ಗಾ ಮನೆಯಲ್ಲಿ ಪಾಲ್ಗಿಲ್ ಎಲ್ಲ ತಾಂಡು ಇದ್ರಲ್ಲಿ ಆಡು ಕುರಿ ಏನೇನ್ ಎಲ್ಲ ತಾಂಡೋಗಿದ್ದ, ಏನ್ ಮಾಡಿದ್ದ ಅಂತ ಎಲ್ಲ ವಿಷಯ ಗೊತ್ತಲ್ಲ ನಿಮ್ಗೆ. ಹೂ ಕಣಜ್ಜ, ಯಾಕೆ ನನಗ್ ಗೊತ್ತಿಲ್ದಂಗಿರ್ತಾವ ವಿಷಯ. ಮತ್ತೀಗ ಏನ್ ಸಮಾಚಾರ? ಮತ್ತೇನಾರ ಆಸ್ತಿಲ್ ಪಾಲ್ಗಿಲ್ ಕೇಳ್ತೀವನ ನಿಮ್ಮ ಅಣ್ಣ ಹೆಂಗೆ? ಹೂಕಂಗೌಡ್ರೈ, ಅದೇ ಬಂದಿರೋದು ತಕ್ರಾಲ್ ನೋಡಿ. ನೋಡಿರೆ ಅವಾಗ ಅವನಿಗೆ 5-6 ಎಕರೆ ಅಲ್ಲಿ ಜಮೀನ್ ಕೊಡ್ಸಿ ಎಲ್ಲ ಮಾಡಿ ಎಲ್ಲ ಇದ್ ಮಾಡಿರುವೆ, ರಿಜಿಸ್ಟ್ರೇಷನ್ ಮಾಡಿಸಿ ಅವನ ಹೆಸರಿಗೆ ಎಲ್ಲ ಮಾಡಕ್ಕೆ ಎಷ್ಟೆಲ್ಲ ಹೋರಾಡಿವು ಇದ್ದವು. ಆಡು ಕುರಿ ಎಲ್ಲ ಮಾಡ್ಬಿಟ್ಟು ಅವನಿಗೆ ರಿಜಿಸ್ಟ್ರೇಷನ್ ಮಾಡಿಸಿ ಜಮೀನಲ್ಲಿ ಈಗ ಇಲ್ಲೊಬ್ಬ ಇದ್ರೆ ಅಲ್ಲೊಬ್ಬ ಇದ್ರೆ ನಡೆಯುತ್ತಂತ ಹೇಳಿ ಕೊಡ್ಸಿವ್ ತಾನೆ. ಅಷ್ಟೆಲ್ಲ ಕೊಡ್ಸಿ ಮಾಡಿರುವೆ. ಈಗ ಮತ್ತಿರ್ಗ ಈ ಜಮೀನಲ್ಲಿ ಪಾಲ್ಬೇಕಂತ ಗೌಡ್ರೈ. ಅದು ಅವನ್ ಸ್ವಯಾರ್ಜಿತು ಅಂತೆ, ಅವನ್ ಸ್ವಂತ ಜಮೀನ್ ನಾನ್ ತಗೊಂಡಿರೋದು. ಅವ್ರು ಯಾರು ಕೊಡ್ಸಿಲ್ಲ. ಈಗ ಪಿತ್ರಾರ್ಜಿತ ಅಲ್ಲಿ ಮಾಡ್ಕೊಂಡಿದಾರಲ್ಲಪ್ಪ, ನಿಮ್ಮ ಚಿಕ್ಕಪ್ಪನ ಅವ್ರ ಮಗ ಎಲ್ಲ ಮಾಡ್ಕೊಂಡು ಜೀವನ ಮಾಡ್ತಿರಲ್ಲ. 3 ಎಕರೆ ಇದೆಯಲ್ಲ, ಅದ್ರಲ್ಲಿ ನನ್ಗೂ ಪಾಲ್ಬೇಕು ಅಂತ ಹೇಳಿ ನೀನ್ ಕೇಳೋಗು ಅಂತ ಹೇಳಿ ಅವ್ನ ಮಗನಿಗೆ ಕಳ್ಸಿದ್ದಕ್ಕಂಗೌಡ್ರೈ. ಏನೋ ಇಂತ ದುರಾಸೆ ಬಂತೇನ ಅವನಿಗೆ. ಅವನಿಗೇನೋ ಕೇಡ್ಗಾಲ ಬಂದಿರೋದಕ್ಕೆ ಬಿಡು ಹಿಂಗ ಆಡ್ತಿರೋದು. ಯಾಕೆ ಜನಗಳು ಊರಲ್ಲಿರೋ ಜನಗಳು ಕೊಡ್ಸಿರೋರು ಮಾಡ್ಸಿರೋರು ಏನೇನ್ ಕಷ್ಟಪಟ್ಟು ಜಮೀನ್ ಕೊಡ್ಸಿದ್ಯಾ ಏನ್ ಮಾಡಿದ್ಯಾ ಅಂತ ಹೇಳಿ ಯಾಕೆ ಜನಗಳಿಗೆ ಗೊತ್ತಿಲ್ವಾ? ಸರಿ ಸರಿ ಆಯ್ತು. ಮತ್ತೆ ಈಗ ಮುಂದೆ ಏನ್ ಮಾಡ್ಬೇಕಂತ ಏನು ಎತ್ತ ಅಂತ ಏನಾರ ಇದ್ ಮಾಡಿದ್ದೀರಾ ಹೆಂಗೆ? ಅಯ್ಯೋ ಇಲ್ಲ ಕಂಗೌಡ್ರೆ,
ನನಗೇನು ಗೊತ್ತಾಗ್ಲಿಲ್ಲ. ಅದಕ್ಕೆ ಸೀನಪ್ಪನ್ ಕರ್ಕೊಂಡು ನಮ್ಮನೆಯವರು ಹೇಳಿರು, ಸೀನಪ್ಪನ್ ಕರ್ಕೊಂಡು ಹೋಗಿ ಒಂಚೂರು ಗೌಡ್ರು ನೋಡ್ಕೊಂಬ, ಗೌಡ್ರ ತ ಹೋದ್ರೆ ಹೆಂಗ್ ಮಾಡಿರಿ ಏನು ಎತ್ತ ಅಂತ ಹೇಳಿ ಒಂಚೂರು ಗೌಡ್ರು ಹೇಳ್ಕೊಡ್ತಾರೆ. ಅದ್ರ ಪ್ರಕಾರ ನಾವು ಕಾನೂನು ಪ್ರಕಾರ ಹೋಗಿ ಮಾಡಿಸ್ಕೊಂಡ್ರ ಆತು ಜಮೀನು ಅಂತ ಹೇಳಿ ನಮ್ಮನೇಲಿ ಹೇಳ್ ಕಳ್ಸಿರು. ಅದಕ್ಕೆ ನಿಮ್ಮ ಹತ್ರ ಹುಡಿಕೊಂಬಂದೆ ಕಂಗೌಡ್ರಿ. ಅಂದಂಗೆ ದೊಡ್ಡಜ್ಜ, ಈಗ ಒಯ್ಯ ಅವಾಗೆಲ್ಲ ನನಗೇನು ಸಲ್ತಕ್ಕದ್ದು ಇಲ್ಲಿ ಅಂತ ಎಲ್ಲ ಬರ್ದು ಚಾಪಕಾಗದ್ಮೇಲೆ ಎಲ್ಲ ಬರ್ದು ಸೈನ್ ಹಾಕಿ ಒಯ್ದಾನಲ್ಲ, ಅವೆಲ್ಲ ಇದಾವೆ ತಾನೇ ನಿನ್ನ ಹತ್ರ? ಇನ್ನು ಮಡಿಕೊಂಡಿದೆ ಇಲ್ವಾ? ಗೌಡ್ರೆ ಅವೆಲ್ಲ ಇದಾವ್ ಕಂಗೌಡ್ರೆ. ಮೊನ್ನೆ ನಾನೇ ಹುಡುಕ್ದೆ, ನಮ್ಮಜ್ಜಿ ಹಳೆ ಟ್ರಂಕ್ ಒಂದಿತ್ತಲ್ಲ, ಆ ಟ್ರಂಕ್ ನಲ್ಲಿ ಸಿಕ್ತು ಕಂಗೌಡ್ರಿ. ಎಲ್ಲ ಇದಾವೆ. ಅವ್ರು ಏನೇನ್ ತಗೊಂಡೋಗಿದಾರೆ ಪಾಲು ಪ್ರತಿಯೊಂದು ಎಲ್ಲ ಇದಾವೆ. ಆಮೇಲೆ ನಮ್ಮ ಅಪ್ಪ ಇಂತವ ದುಡ್ಡು ಎಷ್ಟು ಇಸ್ಕೊಂಡಾರೆ, ನಮ್ ತಾತಂತವ ದುಡ್ಡು ಎಷ್ಟು ಇಸ್ಕೊಂಡು ಜಮೀನಿಗೆ ಸೈನ್ ಹಾಕಿ ಮಾಡಿ ತಗೊಂಡಿದಾರಲ್ಲ, ಅಲ್ಲಿ ಜಮೀನ್ ಕೊಡ್ಸಿದಾರಲ್ಲ ಇವ್ರು ಅಂತ ಎಲ್ಲ ಬರ್ದು ಸೈನ್ ಹಾಕಿರ ಇದೆಲ್ಲ ಇದಾವ್ ಕಂಗೌಡ್ರಿ ಅದ್ರಲ್ಲಿ. ಮತ್ತೆ ಸೀನಪ್ಪ, ಅಷ್ಟೆಲ್ಲ ಇದ್ಮೇಲೆ ನೀನ್ ಯಾಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ತೀಯ? ಯಾಕೆ ಓದಿರೋ ನೀನು? ನಿನಗೆ ಹಂಗ್ ಗೊತ್ತಿಲ್ವಾ ಮುಂದೆ ಅವನು ಏನು ಮಾಡಕ್ ಆಗಲ್ಲ ಅಂತ ಹೇಳಿ? ಈಗ ಅವನೇನಾರು ಆತರ ಮಾಡಕ್ ಬಂದ್ರೆ ಈಗ ಅಲ್ಲೇ ಜಮೀನ್ ಕೊಡ್ಸಿರೋದ್ ನೀವೇ ಅಲ್ವೇನ್ರು? ಹಂಗಾಗಿ ಅದ್ರಲ್ಲೂ ಅರ್ಧ ಪಾಲ್ ಕೊಡ್ಬೇಕಾಗತ್ತವನು. ನೋಡಂತಾಳ್ರಿ, ಒಳ್ಳೆ ರೀತಿಲಿ ಅವನಿಗೆ ಫೋನ್ ಮಾಡಿ ಕರೆದು ನ್ಯಾಯ ರೀತಿಲಿ ಕೇಳೋಣ. ಈ ತರ ಬಂದು ಅವ್ರ ಜಮೀನ್ ಅವ್ರಿಗೆ ಮಾಡ್ಕೊಟ್ಟೋಗಪ್ಪ, ನಿನ್ ಜಮೀನ್ ನೀನ್ ತಗೊಂಡಿದ್ಯಲ್ಲ ಅಂತ ಹೇಳಿ ಒಂದ್ ಮಾತು ಕರೆದು ಕೇಳೋಣ. ಇಲ್ಲ ಅಂದ್ರೆ ಮುಂದೇನ್ ಮಾಡ್ಬೇಕಂತ ಗೊತ್ತೈತಲ್ಲ ಸೀನಪ್ಪ. ಇನ್ನೇನ್ ಕೋರ್ಟ್ ಕಚೇರಿ ಇದ್ದೇ ಐತಲ್ಲ, ಕಾನೂನು ಇರ್ಬೇಕಾದ್ರೆ ನಾವ್ ಯಾಕೆ ಹೆದರ್ಬೇಕು? ತಗೊಂಡೋಗಿ ಕೋರ್ಟಿಗೆ ಹಾಕಂತಾಗ ನಾವು ಅವನು ಸಾಯ ಕಾಲದಲ್ಲಿ ಕೋರ್ಟಿಗೆ ಅಲ್ದು ಸಾಯಲಿ, ಗೊತ್ತಾಗತ್ತ ಅವನಿಗೆ. ಹಂಗ ಅಲ್ದ್ರೆ ಬುದ್ಧಿ ಬರೋದು ಜನಗಳಿಗೆ. ನೋಡು ಎಂತ ದುರಾಸೆ ಮನ್ಸ ಇರ್ಬೇಕು. ಅಲ್ಲಿ 6-7 ಎಕರೆ ಜಮೀನ್ ಇಟ್ಕೊಂಡು ಇಲ್ಲಿ 1.5 ಎಕರೆ ಜಮೀನಿಗೆ ಬಂದಾನಲ್ಲ ಅವನು. ಇಷ್ಟು ವರ್ಷದಿಂದ ಇದ್ದೇ ಇರೋ ದುರಾಸೆ ಈಗ ಬಂತಲ್ಲ ಅವನಿಗೆ. ನೀನ್ ಹೆಂಗ ಒಂಚೂರು ಈಗ ಯಾರೋ ಮೋಸ್ಟ್ಲಿ ಊರಿಂದ ವಿಷಯ ಗಿಷಯ ತಿಳಿಸಿದಾರ ಕಣೋ ಸೀನಪ್ಪ. ಹಿಂಗೆ ತೋಟದಲ್ಲಿ ಹಸಿನ್ ಸೆಡ್ ಮಾಡ್ಕೊಂಡು ಒಂಚೂರು ಕೋಳಿ ಫಾರಂ ಮಾಡ್ತೀನಿ ಅಂತ ಬೇರೆ ಮಾತಾಡ್ತಿದ್ದಲ್ಲ. ಎಲ್ಲ ಯಾರ ಮುಂದೆನಾರು ಹೇಳಿದ್ದ ಹೆಂಗ ನೀನು? ಆ ವಿಷಯ ಎಲ್ಲ ತಲುಪಿರ್ಬೇಕು ಅವರಿಗೆ. ಅದಕ್ಕೆ ನೋಡು ಬದುಕೋಗ್ತಾರ ಇವ್ರು ಹಿಂಗೆಲ್ಲ ಮಾಡ್ಕೊಂಡ್ ಚೆನ್ನಾಗಿದಾರಲ್ಲ ಅಂತ ಹೇಳಿ ಹೊಟ್ಟೆ ಕಿಚ್ಚಿಗೆ ನಮ್ಮರೆ ಆಗಲ್ಲ ಕಣೋ. ನಮ್ಮ ಅಣ್ಣ ತಮ್ಮದಿರಲ್ಲ ಇರ್ತಾರಲ್ಲ ಹೊಟ್ಟೆ ಕಿಚ್ಚ ಜನಗಳು, ಹಂಗಾಯ್ತಿ. ಹಂಗಾಗಿ ನೋಡೋಣ, ಅದೇ ತರ ಕಣ ಆಗಿರೋದು ಸೀನಪ್ಪಿಗ. ತಲೆ ಕಡಿಸ್ಕೊಳಕ್ ಹೋಗೋದ್ ಬೇಡ, ಫೋನ್ ಮಾಡ್ಬಿಟ್ಟು ಕರ್ಸಿ ಮಾತಾಡಿರಾಗತ್ತೆ ತಗೊಳ ಅವನ್ಗೆ. ಸರಿ ಕಂಗೌಡ್ರಿ, ನೋಡೋಣ ತಾಳಿ. ಫೋನ್ ನಂಬರ್ ಎಲ್ಲ ಸೀನಪ್ಪಂತ ಹೋಯ್ತೆ, ಇಸ್ಕೊಂಡು ಫೋನ್ ಮಾಡ್ಬಿಟ್ಟು ಕರಿ, ನೀವು ಕರೆದ್ಬಿಟ್ಟು ಹೆಂಗೆ ಏನು ಅಂತ ಹೇಳಿ ಮಾತಾಡಿ ಒಂಚೂರು. ಅಲ್ಲ ಕಣಜ್ಜ, ನೀನ್ ಇಷ್ಟಕ್ಕೆಲ್ಲ ಟೆನ್ಷನ್ ಆಗಿ ಇಷ್ಟೊಂದು ಇದಾಗ್ಬಿಟ್ಟಿದೆಯಲ್ಲ ಅದ. ಹೋಗು, ನೀನ್ ತಲೆ ಕೆಡ್ಸ್ಕೊಬೇಡ. ಆರಾಮಾಗಿ ಹೋಗಿ ತೊಡ್ತಾವ ಹಸ್ಕೊಳ್ ಹಿಡ್ಕೊಂಬಂದು ಅದೇನು ಹಾಲ್ಗಿಲ್ ಕರ್ದು ಅದೇನ್ ನಿನ್ ಬಂಗ ನೋಡೋಗು, ತಲೆ ಕೆಡ್ಸ್ಕೊಬೇಡ. ನಾವಿದ್ದಂಗೆ ಕಾನೂನು ಇದ್ದಂಗೆ. ನೀನ್ ಯಾಕೆ ಹೆದರ್ತಿ? ಹೋಗಜ. ಏನಿದ್ರು ನಮ್ ಸೀನಪ್ಪಗೆ ಅವ್ರಿಗೆ ಅಷ್ಟಿದಾಗಿ ಜಮೀನ್ ಬಿಟ್ಕೊಟ್ ಬರ್ತೀನ. ನಾನಿಲ್ವೇನಜ, ನಾನಿನ್ನು ಬದುಕಿದ್ದೀನಿ. ನಮ್ ಸೀನಪ್ಪ ಮೋಸ ಮಾಡಕ್ ಬಂದ್ರೆ ಅವರು ನಿನ್ಗೆ ಇಂತ ಹೆಚ್ಚಾಗಿ ನಾನ್ ನೋಡ್ಕೊಂತೀನಿ ಕಣಜ. ನಮ್ ಸೀನಪ್ಪನು ನಮ್ಮ ಮನೆಯಂತೂ ಗೊತ್ತಾಗ್ಬಿಟ್ರೆ ಈ ವಿಷಯ ಆಗೋ ಸುಗಿತಾಳ ಮೇಲೆ ನನಗೆ. ಏನಿದ್ರು ನೀನ್ ಮುಂದೆ ನಿಂತ್ಕೊಂಡು ಸೀನಪ್ಪನ್ ಏನ್ ಪಾಲಿತದ್ ಕೊಡಿಸ್ಬಿಟ್ಟೆ ಮನೆಗ್ ಬರ್ಬೇಕು ಅಂತ ಹೇಳಿ ಆಮೇಲೆ ನನ್ ಜೊತೆ ಜಗಳ ಬಿದ್ದು ಬಿಡ್ತಾರೆ. ಸರಿನಾ? ನೀನ್ ಏನು ತಲೆ ಕೆಡ್ಸ್ಕೊಬೇಡ ಕಣಜ. ನೀನ್ ಆರಾಮಾಗಿ ಊಟ ತಿಂಡಿ ಮಾಡ್ಕೊಂಡು ಅಷ್ಟೇಟಾಗಿ ನೆಮ್ಮದಿಯಾಗಿರೋದ್ ಕಲಿಯಜ. ಆ ಹುಡುಗ ಹೆಂಗ ಮಾಡ್ಕೊಂಡು ಒಂಚೂರು ದುಡ್ಡು ಕಾಸು ಮಾಡ್ಕೊಂಡು ಈಗ ಒಂಚೂರು ಏನೋ ಮಾಡ್ಕೊಂಡು ಮುಂದಕ್ ಬರೋಣ ಅಂತ ಹೇಳಿ ಓಡಾಡ್ತಿರೋದಕ್ಕೆ ಇಲ್ದಿದ್ದೆಲ್ಲ ತಕರಾರು ಮಾಡಕ್ ಬರ್ತಿದ್ದಾರೆ. ಊರ್ನವ್ರದ್ದು ಅಲ್ಲಿ ಇಲ್ಲಿಂದ ಯಾರೋ ಹೇಳ್ಕೊಟ್ಟಿ ಕಳ್ಸಿರೋದಕ್ಕೆ ಆ ಕೆಲಸ ಮಾಡಿರೋದು. ಅದಕ್ಕೆ ಕಳ್ಸ್ಯಾನೆ ಮಗನ್ನ. ಅವನಿಗಂತೂ ಬಂದ್ ಇಲ್ಲಿ ಮಕ ತೋರ್ಸ ಅಂತ ಯೋಗ್ಯತೆ ಇಲ್ವಲ್ಲ, ಹಂಗಾಗಿ ಮಗನ್ ಕಳ್ಸ್ಯಾನೆ. ಬರ್ಲಿ ತಗ, ನೋಡೋಣ. ಅಂತ ಟೈಮ್ ಬಂದ್ರೆ ಕೋರ್ಟ್ಗೆ ಹೋಗಂತಾಗ ಇನ್ನು 3 ಎಕರೆ ಜಾಸ್ತಿನೇ ಬರಲ್ಲ ನಿನ್ ಮಗನಿಗೆ. ಅಲ್ಲೇದ್ 3 ಎಕರೆ ಬಂದ್ರೆ ಇನ್ನು ಒಳ್ಳೇದೇ ಅಲ್ವಾ? ಅಲ್ಲ ಕಂಗೌಡ್ರೆ, ಈಗ ಇಲ್ಲಿಂದ ಹೋಗಿ ಅಲ್ಲಿ ನಾವು ಜೀವನ ಮಾಡಕ್ಕಾಗತ್ತ ಗೌಡ್ರೆ? ಅಲ್ಲೇ ಜಮೀನ್ ತಗೊಂಡು ಏನ್ ಮಾಡೋಣ? ನಮ್ ಜಮೀನ್ ಏನೈತ ಇಲ್ಲಿ ಬಿಟ್ಕೊಟ್ಬಿಟ್ರೆ ಸಾಕು ನಮ್ಗೆ. ನಾವ್ ಅಲ್ಲಿ ಗಂಟ ಹೋಗಿ ಏನ್ ಮಾಡೋಣ ಹೇಳಿ ನೀವೇ? ಅಯ್ಯೋ, ನಿನ್ನ ಹೆಸ್ರಿಗೆ ಮಾಡಿಸ್ಕೊಂಡು ಮಾರಾಕಜ. ಮಾರಾಕ್ ಬಿಟ್ಬೇಕಾದ್ರೆ ಮತ್ ತಿರ್ಗಾ ಬಂದು ಇಲ್ಲೇ ಜಮೀನ್ ನಿನಗೆ ಎಲ್ ಬೇಕು ಅಲ್ಲಿ ತಗ. ಯಾಕೆ ಮತ್ತೆ ಇಲ್ಲೇನ್ ಜಮೀನ್ ಸಿಗಲ್ಲ ಅನ್ನುತ್ತ? ಆದ್ರೂ ಗೌಡ್ರೆ, ಇಷ್ಟೆಲ್ಲ ಕಷ್ಟಪಟ್ಟು ತೆಂಗಿನ ತೋಟ ಎಬ್ಬಿಸಿದೀನಿ, ಅಡಿಕೆ ತೋಟ ಎಬ್ಬಿಸಿದೀನಿ, ಅದ್ರಾಗ ಬಂದ್ ಪಾಲ್ ಕೇಳಿರೆ ಒಟ್ಟೂರಿ ಅಲ್ವಾ ಗೌಡ್ರೆ? ನಮಗ್ ಯಾವ ಜಮೀನು ಬೇಡ ಗೌಡ್ರೆ, ಏನು ಬೇಡ ಗೌಡ್ರೆ. ನಮಗ್ ಇಲ್ಲಿ ಈತಲ್ಲ ಇದೇನ್ ಜಮೀನ್ ಇದೆಯೋ ಇಷ್ಟ್ ಮಾತ್ರ ನಮಗ್ ಕೊಡ್ಸಿರೆ ಸಾಕಂಗೌಡ್ರಿ. ನಮಗ್ ಅಲ್ಲೇದೇನ್ ಬೇಡ. ನಮಗ್ ಅಲ್ಲೇದು ಇಸ್ಕೊಂಡ್ ಇದ್ ಮಾಡ್ಬೇಕು ಅನ್ನೋ ದುರಾಸೆ ಇಲ್ಲ ಗೌಡ್ರೆ ನನಗೆ.
ಹಂಗಾಗಿ ಹೇಳ್ತಿರೋದು. ನನಗೆ ಇಲ್ಲೇ ಜಮೀನ್ ನನಗೆ ಏನಿದ್ಯಾ ಅದ್ ಮಾತ್ರ ಕೊಡ್ಸಿ ಸಾಕು ನಮ್ಗೆ. ಹ್ಞೂ ಸರಿ ಆಯ್ತು ಕಂತಾಳಜ, ನೋಡಂತಾಗ ಅವ್ನು ಯಾವ ರೀತಿ ಬರ್ತಾನೆ ದಾರಿಗೆ ಆ ರೀತಿ ನಾವು ಹೋದ್ರಾಯ್ತು. ಅವನೇನಾದ್ರು ತೀರಾ ಅಷ್ಟೊಂದು ಇದಾಗ್ಬಿಟ್ಟು ಇಲ್ಲ ಅಲ್ಲೇದು ತಗೊಳ್ಳಿ ನೀವು ಇಲ್ಲೇದು ಬೇಕು ಅಂದ್ರೆ ಅಲ್ಲೆಲ್ಲ ಜಮೀನು ಭಾರಿ ರೇಟಾಗಿ ಹೋಗ್ತಿದೆ ಕಣಜವ್. ಗುಂಟೆಗೆ ಇಷ್ಟು ಲಕ್ಷ ಅಂತೆಲ್ಲ ಭಾರಿ ಜಮೀನ್ ರೇಟ್ ಇದೆ. ನೋಡಂತಾಗ ಅಂತ ಟೈಮ್ ಬಂದ್ರೆ ಅವನೇ ಬಾಯಿ ಮುಚ್ಕೊಂಡು ಸುಮ್ನಾಗ್ತಾನೆ. ಈಗೇನ್ ತಲೆ ಕೆಡ್ಸ್ಕೊಬೇಡ. ನೋಡಂತಾಗ ನಾಳೆ ನಾಳರಲ್ಲಿ ಫೋನ್ ಮಾಡ್ಬಿಟ್ಟು ಒಂದಿನ ಬರಕ್ ಹೇಳ್ತೀನಿ, ಕುಂಡಿಸ್ಕೊಂಡು ಮಾತಾಡಿರಾಗತ್ತೆ. ಸರಿ ಸರಿ ಕಂಗೌಡ್ರೆ, ಒತ್ತಾತು ಹೊಡ್ತೀವಿ ನಾವಿನ್ನ. ಒಂಚೂರು ಹಸ್ಗಳು ಬೇರೆ ಅಲ್ಲೇ ಇದಾವ್ ಕಂಗೌಡ್ರೆ, ತೋಟತವಲೆ ಇನ್ನು ಹಸ್ಗಳು ಇಟ್ಕೊಂಬಂದಿಲ್ಲ, ಮೇವ್ ತಂದಿಲ್ಲ. ನಾನು ಸೀನಪ್ಪನ ಹೋಗಿ ಸೀನಪ್ಪ ಮೇವ್ ಎತ್ಕೊಂಬರ್ತಾನೆ, ನಾನು ಒಂಚೂರು ಹಸ್ಗಳು ಹೊಡ್ಕೊಂಬರ್ತೀನಿ. ಸರಿ ಕಂಗೌಡ್ರೆ, ಹೊಡ್ತೀವಿ ನಾವಿನ್ನ, ಬರ್ಲಾ? ಸರಿ ಕಣಜ, ನೋಡಿ ಜೋಪಾನಾಗೊಬ್ಬ. ಸೀನಪ್ಪ ಹೋಗೋ, ಅಪ್ಪ ಹಿಂಗ್ ಕರ್ಕೊಂಡು ಅದೇನ್ ಭಂಗ ಮಾಡೋಗು, ತಲೆ ಕೆಡ್ಸ್ಕೊಬೇಡ ಹೋಗ. ನಾನ್ ಇರ್ಬೇಕಾದ್ರೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಹೋಗು. ಸರಿ ಆಯ್ತು ಗೌಡ್ರೆ, ಬರ್ತೀವಿ ನಾವಿನ್ನ, ಬರ್ಲಾ? ಸರಿ ಕಣ ಸೀನಪ್ಪ, ಜೋಪಾನಾಗ ಹೋಗು. ಒತ್ತಂತೆ ಬಂದ್ಬಿಡ್ರು, ತೋಟದವೆಲ್ಲ ಜಾಸ್ತಿ ಒತ್ತಿರಕ್ ಹೋಗ್ಬೇಡ್ರಿ. ಚಿರತೆ ಪರತೆ ಕಾಟ ಸ್ಟಾರ್ಟ್ ಆಗಿವೆ. ಒತ್ತಂತೆ ಬಂದ್ಬಿಡ್ರಿ.